ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಉತ್ತರಿ ಮಳೆಯ ಕೋರೋಗಿ ಪೂಜೆಯ ನಿಮಿತ್ತವಾಗಿ ಶ್ರೀ ಬಸವ ರೈತ ಸಂಘ ಶಹಬಾದ್ ವತಿಯಿಂದ ಬಸವೇಶ್ವರ ಪುತ್ಥಳಿಗೆ ಗ್ರಾಮೀಣ ಜನಪ್ರಿಯ ಶಾಸಕರಾದ ಶ್ರೀ ಬಸವರಾಜ್ ಬಿ ಮತ್ತಿಮುಡ ಅವರು ಮಾಲಾರ್ಪಣೆ ಮಾಡಿ ಬಸವೇಶ್ವರ ವೃತ್ತದಿಂದ ದಾದಾಪೀಠ ದರ್ಗಾ ತೋನಸನಹಳ್ಳಿ ರೋಡ್ ವರೆಗೆ ಎತ್ತಿನ ಗಾಡಿಯಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಶಾಸಕರನ್ನ ಪೂಜಾ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ರೈತರ ಬಹುದಿನಗಳ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಶಾಸಕರು ಭರವಸೆಯನ್ನ ನೀಡಿದರು. ಈ ಕಾರ್ಯಕ್ರಮದ ಸಂಘದ ಅಧ್ಯಕ್ಷರಾದ ಶ್ರೀ ತಿರುಮಲ ದೇವಕಾರ, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸದಾನಂದ ಕುಂಬಾರ, ದುರ್ಗಪ್ಪ ಕುರುಡೇಕರ, ಮಹೇಶ್ ಎಲ್ಲೆ, ಶಹಬಾದ್ ಮಂಡಲ ಅಧ್ಯಕ್ಷರಾದ ನಿಂಗಣ್ಣ ಹೊಳಗೊಳಕರ, ಅಶೋಕ್ ಜಿಂಗಾಡೆ, ಅನಿಲ ಹೆಬ್ಬಾರೆ, ಶ್ರೀ ಶ್ರೀನಿವಾಸ ನೇದಲಗಿ, ದಿನೇಶ, ದೇವದಾಸ್ ನಾಗರಾಜ್ ಮದ್ನಾಳ, ಶಿವು ತಳವಾರ್, ಜಾದವ ದಿನೇಶ್ ಗೌಳಿ ಹಾಗೂ ರೈತ ಮುಖಂಡರಾದ ನಬಿಸಾಬ ಭೀಮರಾಯ ಪೂಜಾರಿ, ಸಿದ್ದಪ್ಪ ಸುಬೇದಾರ, ನಾಗರಾಜ್ ಕೊಡದೂರ, ಭೀಮರಾಯ್ ಪೂಜಾರಿ, ಮೊಹಮ್ಮದ್ ಹಳ್ಳಿ, ಶ್ರೀಧರ ಬಗ್ಗಾಡೆ ಹಾಗೂ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ಶಾಬಾದ್ನಲ್ಲಿ ವರ್ಷ ಕೂಡ ವಿಶೇಷವಾಗಿ ರೈತರು ಕುಡಿ ಪೂಜೆ ಅಂತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಭಾಳ ಬೇಡಿಕೆ ಶಾಸಕರು ಬರಬೇಕಂತಕ್ಕಂಥದ್ದು ನಮ್ಮಲ್ಲಿ ಬಂದು ಎಲ್ಲರೂ ಕೂಡ ಆಹ್ವಾನ ಮಾಡಿದರು. ಇವತ್ತೆಲ್ಲ ರೈತರ ಜೊತೆಗೆ ಬಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಮುಂದಿನ ದಿನಗಳಲ್ಲಿ ರೈತರಿಗೆಲ್ಲ ಒಳ್ಳೆಯದಲ್ಲಿ ಬೆಳೆಗಳ ಚೆನ್ನಾಗಿ ಆಗಲಿ ಅಂತಕ್ಕಂಥ ಕೂಡ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮ ಭಾಗವಹಿಸುವಂಥ ನಮ್ಮ ಮಂಡಳಿನ ಅಧ್ಯಕ್ಷರಾಗಿರುವಂಥವರು ಇನ್ನು ಉಳುಕರಣ್ಣವರು, ಗಂಗಪ್ಪನವರು, ಕಿಶೋರಣ್ಣವರು ಮತ್ತು ಅನೇಕ ಪಕ್ಷದ ಹಿರಿಯರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಕೂಡ ಸಲ್ಲಿಸಿ ಮುಂದಿನ ದಿನ ಕೂಡ ಕೆಲವು ರೈತರ ಸಮಸ್ಯೆಗಳು ಕೂಡ ಗಮನಿಸಿದ್ದಾರೆ. ಒಂದು ರಸ್ತೆ ಕೂಡ ಹಿಡಿದಿದ್ದಾರೆ. ಆದರೂ ಮುಂದಿನ ದಿನ ಕೂಡ ಅನುಕೂಲ ಮಾಡ್ತಿರ್ತಕ್ಕಂಥ ಕೆಲಸ ಮಾಡಿ ನಮ್ಮ ಬಯಸ್ತಾರೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.